ಕೇರಳದ ವೈನಾಡಿನಲ್ಲಿ 4ನೇ ದಿನಕ್ಕೆ ಕಾಲಿಟ್ಟಿದೆ ರಕ್ಷಣಾ ಕಾರ್ಯಾಚರಣೆ. ಭೂಕುಸಿತದ ದುರಂತದಲ್ಲಿ 300ರ ಗಡಿ ದಾಟಿದೆ ಸಾವಿನ ಸಂಖ್ಯೆ. ಚೂರಲ್ಮಲದಿಂದ ಮಂಡಕೈಗೆ ತಾತ್ಕಾಲಿಕ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ. ಸೇತುವೆ ನಿರ್ಮಾಣ ಮಾಡಿದ್ದಾರೆ ನಮ್ಮ ಸೇನೆಯ ಸಿಬ್ಬಂದಿ. ಚೂರಲ್ಮಲ ಸೇತುವೆ ಕೊಚ್ಚಿ ಹೋಗಿ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿಯಾಗ್ತಾ ಇತ್ತು. ಇದೇ ಕಾರಣಕ್ಕೆ ಎಂಇಜಿ ತಂಡದಿಂದ ತಾತ್ಕಾಲಿಕವಾಗಿ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ. 42 ಟನ್ ಸಾಮರ್ಥ್ಯದ ಸುಮಾರು 100 ಮೀಟರ್ ಉದ್ದದ ಬ್ರಿಡ್ಜ್ ಇದು. ಬ್ರಿಡ್ಜ್ನಿಂದ ಚೂರಲ್ಮಲದಿಂದ ಮುಂಡಕೈ ತಲುಪೋದಕ್ಕೆ ಸಹಾಯ ಆಗ್ತಾ ಇದೆ. ಈಗಾಗಲೇ ಭೂಕುಸಿತದ ಸ್ಥಳವನ್ನ ಹಿಟಾಚಿ ಮತ್ತು ಜೆಸಿಬಿಗಳು ತಲುಪಿದ್ದಾವೆ. ಈಗಾಗಲೇ ಕಾರ್ಯಾಚರಣೆಯಲ್ಲಿ 297 ಮೃತದೇಹಗಳು ಪತ್ತೆಯಾಗಿವೆ. ಇನ್ನು 200ಕ್ಕೂ ಹೆಚ್ಚು ಮೃತದೇಹಗಳು ಅವಶೇಷಗಳ ಅಡಿಯಲ್ಲಿ ಸಿಲುಕಿದೆ ಅನ್ನೋ ಮಾಹಿತಿ ಇದೆ. ಸೇನಾ ಶ್ವಾನಗಳ ಮೂಲಕ ಇವತ್ತು ಮೃತದೇಹವನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಕೂಡ ಚುರುಕುಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ. ನಮ್ಮ ಕರೆಸ್ಪಾಂಡೆಂಟ್ಸ್ ಮತ್ತು ನಮ್ಮ ಕ್ಯಾಮ್ರಾಮನ್ ಸ್ಥಳದಲ್ಲೇ ಇದ್ದಾರೆ. ಕಳೆದ 3 ದಿನಗಳಿಂದ ಸತತವಾಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಇವತ್ತು ಕಾರ್ಯಾಚರಣೆಗೆ 4ನೇ ದಿನ. ನೀರಿನ ಪ್ರಮಾಣ ಒಂದು ಸ್ವಲ್ಪ ತಗ್ಗಿದೆ. ಆದರೆ ಆ ಬಂಡೆಗಳ ಅಡಿಯಲ್ಲಿ, ಅವಶೇಷಗಳ ಅಡಿಯಲ್ಲಿ ಜನ ಸಿಲುಕಿರಬಹುದು, ಮೃತದೇಹಗಳಿರಬಹುದು, ಶವಗಳಿರಬಹುದು ಅನ್ನುವಂತಹ ಶೋಧ ಕಾರ್ಯ ಇವತ್ತು ಕೂಡ ಆಗ್ತಾ ಇದೆ. SDRF, NDRF ಸಾಕಷ್ಟು ಜನ ಸ್ವಯಂ ಸೇವಕರು ಕೂಡ ಇದ್ದಾರೆ. ಇನ್ನು ಈ ಚೂರಲ್ಮಲ ಮತ್ತು ಮುಂಡಕೈಗೆ ಸಂಪರ್ಕ ಕಲ್ಪಿಸುವ 100 ಮೀಟರ್ ಉದ್ದದ ಬ್ರಿಡ್ಜ್ ಅನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದಾರೆ, ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೇನಾ ವಾಹನವನ್ನ ಚಲಾಯಿಸುವ ಮೂಲಕ ಈ ಬ್ರಿಡ್ಜ್ಗೆ ಚಾಲನೆ ನೀಡಲಾಯಿತು. ಆದರೆ ಸದ್ಯಕ್ಕೆ ಈ ಸೇತುವೆ ನಿರ್ಮಾಣ ಆಗಿರೋದ್ರಿಂದ ಕಾರ್ಯಾಚರಣೆಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಕಾರ್ಯಾಚರಣೆ ಬಿರುಸುಗೊಂಡಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ವೈನಾಡು ಭಾಗದಲ್ಲಿ ಅವಾಗವಾಗ ಬಿಟ್ಟು ಮಳೆ ಸುರಿತಾನೇ ಇದೆ. ಮಳೆಯ ಪ್ರಮಾಣ ಸ್ವಲ್ಪ ತಗ್ಗಿದೆ. ಅಂದರೆ ಮೊನ್ನೆ ರಾತ್ರಿ ಇರುವಷ್ಟು ಭೀಕರವಾಗಿ ಅಲ್ಲಿ ಮಳೆ ಆಗ್ತಾ ಇಲ್ಲ. ವೈನಾಡು ಅಂತಂದರೆ ಆ ಪ್ರದೇಶನೇ ಅವಾಗವಾಗ ಮಳೆಯಾಗುವಂತಹ ಪ್ರದೇಶ, ಹಚ್ಚ ಹಸಿರಿನ ಪ್ರದೇಶ. ಆದರೆ ಈಗ ಪ್ರವಾಸಿಗರ ಸ್ವರ್ಗದಂತಿದ್ದ ವೈನಾಡು ಅಕ್ಷರಶಃ ನರಕ ಭೂಮಿಯಾಗಿದೆ, ಸ್ಮಶಾನ ಭೂಮಿಯಾಗಿ ಮಾರ್ಪಟ್ಟಿದೆ. ಇನ್ನು ಕೊಳೆತ ಶವಗಳ ದುರ್ವಾಸನೆ ಕೂಡ ಬರ್ತಾ ಇದೆ ಅನ್ನುವಂತಹ ರಿಪೋರ್ಟ್ಗಳು ಕೂಡ ಸಿಗ್ತಾ ಇದೆ. ಇದೆಲ್ಲದರ ಮಧ್ಯೆ ನಮ್ಮ ಹೆಮ್ಮೆಯ ಸೇನಾ ಸಿಬ್ಬಂದಿ, NDRF, SDRF ಸಿಬ್ಬಂದಿ, ಸ್ಥಳೀಯ ಪೊಲೀಸರು, ವೈದ್ಯಕೀಯ ಸಿಬ್ಬಂದಿ ಸಾಕಷ್ಟು ಜನ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇನ್ನು 100 ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಸಹಾಯ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹಾಸ್ಪಿಟಲ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ದುರಂತದಲ್ಲಿ ಯಾರೆಲ್ಲ ಬದುಕಿದಾರಲ್ಲ, ಯಾರೆಲ್ಲ ಸಿವಿಯರ್ ಆಗಿ ಗಾಯಗೊಂಡಿದ್ರಲ್ಲ, ಟ್ರೀಟ್ಮೆಂಟ್ನ ಅವಶ್ಯಕತೆ ಇತ್ತು, ಅವರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ. ಆದರೆ ಕಣ್ಣೆದರೆ ಇಡೀ ಕುಟುಂಬ ಕೊಚ್ಚಿಕೊಂಡು ಹೋಗಿದೆ. ಸೊ ಆ ಕುಟುಂಬಸ್ಥರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ರೈಟ್, ವೈನಾಡಿನಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಇಬ್ಬರು ಕರೆಸ್ಪಾಂಡೆಂಟ್ ಸ್ಥಳದಿಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ, ಪ್ರಜ್ವಲ್ ಹಾಗೂ ಸಂದೇಶ್. ಮೊದಲಿಗೆ ಪ್ರಜ್ವಲ್, ನೀವು ಸದ್ಯಕ್ಕೆ ಎಲ್ಲಿದ್ದೀರಾ? ಕಾರ್ಯಾಚರಣೆಯಲ್ಲಿ ಹೇಗಾಗ್ತಾ ಇದೆ? ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ನಾನೀಗ ಚೂರಲ್ಮಲ ಎಂಬ ಒಂದು ಪ್ರದೇಶದಲ್ಲಿದ್ದೀನಿ. ಏನು ಮಂಡಕೈಗೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಒಂದು ಚೂರಲ್ಮಲ ಎಂಬ ಪ್ರದೇಶದಲ್ಲಿದ್ದೀನಿ. ಆ ಒಂದು ಸ್ಥಳದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಚೂರಲ್ಮಲ ಬಳಿ ಏನೋ ಒಂದು ಎಂಇಜಿ ತಂಡ ನಿರ್ಮಿಸಿರತಕ್ಕಂತಹ ಒಂದು ಬ್ರಿಡ್ಜ್, ಸಾಕಷ್ಟು ಹೆಚ್ಚಿನ ಸಾಮರ್ಥ್ಯದ ಬ್ರಿಡ್ಜನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕಾರಣ ಇಷ್ಟೇ, ಏನು ಈ ಚೂರಲ್ಮಲದಿಂದ ಮೇಲ್ಭಾಗದ ಮಂಡಕೈ ಅಂದರೆ ಎಲ್ಲಿ ಭೂಕುಸಿತ ಆರಂಭ ಆಯಿತು ಆ ಒಂದು ಪ್ರದೇಶಕ್ಕೆ ಸಂಪರ್ಕವನ್ನು ಕಲ್ಪಿಸೋದಕ್ಕೆ ಸೇತುವೆ ಇರಲಿಲ್ಲ. ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಹೀಗಾಗಿ ಇಲ್ಲಿ ಒಂದು ಸೇತುವೆಯನ್ನು ಎಂಇಜಿ ತಂಡ, ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ತಂಡ ಅತಿ ವೇಗವಾಗಿ ಮಾಡಿರ್ತಕ್ಕಂಥದ್ದು. ಅಂದರೆ ಹಗಲು ರಾತ್ರಿ ಕಷ್ಟಪಟ್ಟು ಈ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ನಿನ್ನೆ ಸಂಜೆಯಿಂದ ಈ ಬ್ರಿಡ್ಜ್ ಮೇಲೆ ತಮ್ಮ ಸೇನಾ ವಾಹನಗಳನ್ನೇ ಓಡಾಡಿಸಿ ಅದರ ಒಂದು ಸಾಮರ್ಥ್ಯ ಪರೀಕ್ಷೆಯೂ ಕೂಡ ಆಗಿದೆ. ಇವತ್ತು ಇಲ್ಲಿಂದ ರೆಸ್ಕ್ಯೂ ವಾಹನಗಳಾಗಿರ್ಬೋದು, ಬೃಹತ್ತಾದ ಹಿಟಾಚಿಗಳಾಗಿರ್ಬೋದು ಎಲ್ಲವೂ ಕೂಡ ಈ ಭಾಗದಿಂದ ಮೇಲ್ಭಾಗದಲ್ಲಿ ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ. ಆ ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದು ಇದು ಚಾಮಿಯಾರ್ ನದಿ ಏನಿತ್ತು, ಆ ನದಿ ಈಗ
ಒಂದು ಭೀಕರವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಬೃಹತ್ತಾದ ಬಂಡೆಗಳು ಮೇಲ್ಭಾಗದ ಮಂಡಕ್ಕೆಯಿಂದ ಕೊಚ್ಚಿ ಬಂದ ಪರಿಣಾಮ ಇಂತಹ ಒಂದು ಘಟನೆ ಇದೀಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದು ಸೇನಾ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಾ. ಸೇನಾ ಸಿಬ್ಬಂದಿಗಳು NDRF ಇರ್ಬೋದು, SDRF ಇರ್ಬೋದು, ಸ್ಥಳೀಯ ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಬೃಹತ್ತಾದ ಕಲ್ಲು ಬಂಡೆಗಳ ನಡುವೆ ಸಿಲುಕಿರ್ತಕ್ಕಂಥ ಮೃತದೇಹಗಳನ್ನು ಹೊರತೆಗೆಯುವ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ನಿರತರಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿನ ಈ ಒಂದು ದುರ್ಗಮವಾದ ಸ್ಥಳಕ್ಕೆ ಅಟ್ಟಮಲಕ್ಕೆ ಮತ್ತು ಮುಂಡಕೈಗೆ ಸಂಪರ್ಕ ಕಲ್ಪಿಸುವಂಥ ಈ ಸೇತುವೆ ನಿರ್ಮಾಣದ ಸ್ಥಳಕ್ಕೆ ದೆಹಲಿ ಮತ್ತು ಬೆಂಗಳೂರಿನಿಂದ ಈ ಒಂದು ಬ್ರಿಡ್ಜ್ಗಳ ಮೆಟೀರಿಯಲ್ ಅನ್ನು ತರಲಾಗಿರ್ತಕ್ಕಂಥದ್ದು. 17 ಟ್ರಕ್ಗಳಲ್ಲಿ ಈ ಒಂದು ಬ್ರಿಡ್ಜ್ನ ಮೆಟೀರಿಯಲ್ಸ್ಗಳನ್ನು ತಂದಿದ್ದಾರೆ. ದೆಹಲಿಯಿಂದ ವಿಮಾನದ ಮೂಲಕ, ಸೇನಾ ವಿಮಾನದ ಮೂಲಕ ಕಣ್ಣೂರಿಗೆ ತಂದು ಕಣ್ಣೂರಿನಿಂದ ಬೈ ರೋಡ್ ಇಲ್ಲಿಗೆ ತಲುಪಿರ್ತಕ್ಕಂಥದ್ದು. ಅವು ಕೂಡ ಬೃಹತ್ತಾದ ಲಾರಿಗಳು ಬರುವಾಗ ಸಾಕಷ್ಟು ಸಮಸ್ಯೆಗಳು ಎದುರಾಗಿದ್ದಾವೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಈ ಒಂದು ಮೇಜರ್ ಜನರಲ್ ಮ್ಯಾಥ್ಯೂ ಅವರು ಏನಿದ್ದಾರೆ ಅವರ ಒಂದು ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಈ ಒಂದು ಇಡೀ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು. ಅವರು ಕೂಡ ಶ್ಲಾಘನೆ ಮಾಡಿದ್ದಾರೆ ವಿಶೇಷವಾಗಿ ಕರ್ನಾಟಕ ಸರ್ಕಾರಕ್ಕೆ. ಕಾರಣ ಬೆಂಗಳೂರಿನಿಂದ ಈ ಒಂದು ಸೇತುವೆ ನಿರ್ಮಾಣಕ್ಕೆ ಅಲ್ಲಿಂದ ಹೊರಟಂಥ ವಾಹನಗಳು ಅಂದರೆ ಈ ಒಂದು ಸರಕುಗಳನ್ನು ಹೊರಟಂಥ ವಾಹನಗಳಿಗೆ ಟ್ರಾಫಿಕಲ್ಲಿ ಸಾಕಷ್ಟು ಸಹಾಯವನ್ನು ಮಾಡಿ ಅತಿ ವೇಗವಾಗಿ ತಲುಪೋದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹೀಗೆ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಎಲ್ಲ ರಾಜ್ಯಗಳ ಒಂದು ಸಹಕಾರದಿಂದ ಎಲ್ಲ ರಾಜ್ಯಗಳ ಸೇನಾ ತುಕಡಿಗಳಾಗಿರಬಹುದು, ಸೇನಾ ಪಡೆಗಳ ಇತರ ಏನು ಗ್ರೂಪ್ಗಳಿದ್ದಾವೆ ಅವೆಲ್ಲವೂ ಕೂಡ ಇಲ್ಲಿ ಬಂದು ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ಪ್ರಮುಖ ಪಾತ್ರ ವಹಿಸುತ್ತೆ. ಅವರೊಂದು ಸೇತುವೆ ನಿರ್ಮಾಣ ಮಾಡಿ ಇದೀಗ ಚೂರಮಲೆಯಿಂದ ಮಂಡಕೈ ಪ್ರದೇಶಕ್ಕೆ, ಅಟ್ಟಮಲ ಪ್ರದೇಶಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇದು ಮೇಲ್ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಾಚರಣೆಗೆ ಸಾಕಷ್ಟು ವೇಗವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಭಾ ಬಟ್ ಪ್ರಜ್ವಲ್, ಆ ತಾತ್ಕಾಲಿಕ ಬ್ರಿಡ್ಜ್ ಏನಿದೆ ಅದು ಸ್ಟ್ರಾಂಗ್ ಆಗಿದೆಯಾ? ಅದ್ರ ಮೇಲೆ ಹಿಟಾಚಿ ಭಾರಿ ವಾಹನಗಳು ಹೋಗುವಂತಹ ಸಾಮರ್ಥ್ಯವನ್ನ ತಡೆದಿಟ್ಟುಕೊಳ್ಳುತ್ತಾ ಅದು? ಹೌದು ಸಭಾ, ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಇದರ ಒಂದು ಸಾಮರ್ಥ್ಯ. ಇದು ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಬ್ರಿಡ್ಜ್. ಅಂದರೆ ಸಾಕಷ್ಟು 24ಕ್ಕೂ ಹೆಚ್ಚು ಟನ್, ಅಪ್ ಟು 45 ಟನ್ವರೆಗೂ ಕೂಡ ಕೆಪಾಸಿಟಿ ಇದೆ ಈ ಒಂದು ಬ್ರಿಡ್ಜ್ ತಡೆದುಕೊಳ್ಳುತ್ತೆ. ನಿನ್ನೆ ಸೇನಾ ವಾಹನವನ್ನೇ ಕೂಡ ಇದರ ಮೇಲೆ ಓಡಾಡಿಸಿ ಆ ಒಂದು ಬ್ರಿಡ್ಜ್ನ ಕೆಪಾಸಿಟಿಯ ಒಂದು ಟೆಸ್ಟನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದರ ಕಬ್ಬಿಣದ ಗ್ರಿಲ್ಗಳನ್ನು ಕೂಡ ನಾವು ನೋಡ್ಬೋದು. ಕೆಳಭಾಗದಲ್ಲಿ ಹಾಕಿರ್ತಕ್ಕಂಥ ಹಾಸುಗಳಾಗಿರ್ಬೋದು ಎಲ್ಲವೂ ಕೂಡ ಅತ್ಯಂತ ಉತ್ಕೃಷ್ಟ ಮಟ್ಟದ್ದು, ಜೊತೆಗೆ ಉತ್ತಮ ಒಂದು ಗುಣಮಟ್ಟದ್ದಾಗಿದೆ. ಹೀಗಾಗಿ ಏನು ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಏನಿದೆ ಇಂತಹ ಬ್ರಿಡ್ಜ್ಗಳನ್ನು ಆಪತ್ಕಾಲದಲ್ಲಿ ನಿರ್ಮಾಣ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ. ಹೀಗಾಗಿ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ. ಎಂತಹ ದೊಡ್ಡ ಹಿಟಾಚಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಲಾರಿಗಳಾಗಿರ್ಬೋದು, ಸೇನಾ ವಾಹನಗಳಾಗಿರ್ಬೋದು, ಜೀಪ್ಗಳಾಗಿರ್ಬೋದು, ಆಂಬುಲೆನ್ಸ್ಗಳಾಗಿರ್ಬೋದು, ಯಾವುದೇ ವಾಹನ ರೆಸ್ಕ್ಯೂ ಮಾಡೋದಕ್ಕೆ ಹೋಗಬೇಕು ಅಂತಂದರೆ ಈ ಒಂದು ಇದ್ರ ಮೇಲೆ ಹೋಗೋದಕ್ಕೆ ಯಾವುದೇ ರೀತಿಯ ಆತಂಕಗಳಿಲ್ಲ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಜೀಪ್ಗಳು ಕೂಡ ಅಂದರೆ ಆಫ್ ರೋಡ್ಗೆ ಬಳಸುವಂಥ ಜೀಪ್ಗಳನ್ನು ಕೂಡ ಇಲ್ಲಿ ಸ್ಥಳೀಯರ ಸಹಕಾರದಿಂದ ಬಳಸ್ಕೊಳ್ಳಲಾಗ್ತಾ ಇದೆ. ಅಂದರೆ ಬೆಟ್ಟದ ಮೇಲ್ಭಾಗದಲ್ಲಿ ಮಂಡಕೈನ ಪ್ರದೇಶದಲ್ಲಿ ಹೆಚ್ಚಾಗಿ ರಸ್ತೆಗಳಿಲ್ಲ. ಹೀಗಾಗಿ ಸೇನಾ ವಾಹನ, ದೊಡ್ಡ ದೊಡ್ಡ ವಾಹನಗಳು ಹೋಗೋಕ್ಕಾಗದಂಥ ಸ್ಥಳಗಳಲ್ಲಿ ಇಂತಹ ಆಫ್ ರೋಡ್ ಜೀಪ್ಗಳನ್ನು ಬಳಸಿ ಅವರು ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇಲ್ಲಿನ ಒಂದು ಬ್ರಿಡ್ಜ್ ಏನಿದೆ ಸಾಕಷ್ಟು ಗುಣಮಟ್ಟದ್ದಾಗಿದೆ. ಜೊತೆಗೆ ಅತಿ ಹೆಚ್ಚು ಭಾರವನ್ನು ತಡೆದುಕೊಳ್ಳುವಂಥ ಕೆಪಾಸಿಟಿ ಇರೋದ್ರಿಂದ ಆ ಬ್ರಿಡ್ಜ್ಗಳ ಮೂಲಕ ಮೇಲ್ಭಾಗಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಸೇನಾ ಅಧಿಕಾರಿಗಳು ಕೂಡ ಇಂತಹ ಒಂದು ಜೀಪ್ಗಳನ್ನು ಬಳಸಿ ಈ ಒಂದು ಸೇತುವೆಯ ಮೇಲ್ಭಾಗದಿಂದ ಇದೀಗ ಮೇಲ್ಭಾಗದಲ್ಲಿ ಕಾರ್ಯಾಚರಣೆ ಏನು ನಡೀತದೆ, ಮೃತದೇಹಗಳನ್ನ ಹುಡುಕುವಂಥ ಕಾರ್ಯಾಚರಣೆ ಏನು ನಡೀತದೆ ಆ ಕಾರ್ಯಾಚರಣೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಸುಮಾರು 1.5-2 ಕಿಲೋಮೀಟರ್ಗಳ ದೂರ ಈ ಬ್ರಿಡ್ಜ್ ಇಲ್ಲದ ಕಾರಣಕ್ಕೆ 1.5-2 ಕಿಲೋಮೀಟರ್ಗಳ ದೂರ ನಡೆದುಕೊಂಡೇ ಹೋಗ್ತಾ ಇದ್ರು ಎಲ್ಲ ಸಿಬ್ಬಂದಿಗಳು ಕೂಡ, ರಕ್ಷಣಾ ತಂಡಗಳು ಕೂಡ. ಆದರೆ ಇವತ್ತಿನಿಂದ ಈ ಒಂದು ಸಂಕಷ್ಟ ಇಲ್ಲ. ವಾಹನವನ್ನು ಇಲ್ಲಿಂದ ಮೇಲ್ಭಾಗ ಮಂಡಕೈನವರೆಗೂ ಕೂಡ ತಲುಪೋದು. ಹೀಗಾಗಿ ಅಲ್ಲಿ ಏನು ಲ್ಯಾಂಡ್ಸ್ಲೈಡ್ ಆರಂಭವಾದ ಸ್ಥಳ ಏನಿದೆ ಅಲ್ಲಿ ಕಾರ್ಯಾಚರಣೆಗೆ ಸಾಕಷ್ಟು ಸಹಕಾರ ಆಗಿದೆ ಅಂತಲೇ ಹೇಳ್ಬೋದು. ಸಭಾ ರೈಟ್, ಧನ್ಯವಾದ ಡೀಟೇಲ್ಸ್ಗಾಗಿ ಪ್ರಜ್ವಲ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ತಾತ್ಕಾಲಿಕ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆ ಬ್ರಿಡ್ಜ್ನಲ್ಲಿ ಭಾರಿ ವಾಹನಗಳನ್ನು ಸಂಚಾರ ಮಾಡಿಸಬೇಕಾಗಿರುವಂಥ ಅಗತ್ಯತೆ ಇದೆ. ಯಾಕಂದರೆ ರೆಸ್ಕ್ಯೂ ಕಾರ್ಯಕ್ಕೆ ಹಿಟಾಚಿಗಳು, JCBಗಳ ಅಗತ್ಯತೆ ಅಲ್ಲಿ ತುಂಬ ಇದೆ. ಆಂಬ್ಯುಲೆನ್ಸ್ಗಳು ಕೂಡ ಅಲ್ಲಿ ಓಡಾಡಬೇಕಾಗುತ್ತೆ. ಯಾಕಂದರೆ ಭಾರಿ ಸಂಖ್ಯೆಯಲ್ಲಿ ಶವಗಳು ಇನ್ನೂ ಕೂಡ ಆ ಕಲ್ಲು ಬಂಡೆಗಳ ಅಡಿಯಲ್ಲಿ, ಮಣ್ಣಿನ ಅಡಿಯಲ್ಲಿ, ಆ ಕೆಸರು ಮಿಶ್ರಿತ ನೀರಿನ ಅಡಿಯಲ್ಲಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಇನ್ನು ಮನೆಗಳು ಕೂಡ ಧರೆಗುರುಳಿದ್ದಾವೆ. ಆ ಮನೆಯ ಅವಶೇಷಗಳ ಅಡಿಯಲ್ಲೂ ಕೂಡ ಜನ ಜಾನುವಾರುಗಳು ಸಿಲುಕಿರುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಅವರನ್ನು ಕೂಡ ಶೋಧ ಮಾಡಬೇಕು.
ರೈಟ್, ಮೆಪ್ಪಾಡಿಯ ನಿರಾಶ್ರಿತರ ಕೇಂದ್ರದಿಂದ ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರವಿ ಪಾಂಡವಪುರ. ರವಿ, ನಿರಾಶ್ರಿತರ ಕೇಂದ್ರದಲ್ಲಿ ಒಬ್ಬೊಬ್ಬರದ್ದು 10 ಕಥೆಗಳು. ಅವರ ಕಥೆ ಕೇಳುವ ಸಂದರ್ಭದಲ್ಲೂ ನಮ್ಮೆಲ್ಲರಿಗೂ ಕೂಡ ಕಣ್ಣೀರು ಬರುತ್ತೆ. ನೀವು ಕೂಡ ಅದನ್ನ ಕಷ್ಟಪಟ್ಟು ಅನುಭವಿಸ್ತಾ ಇದ್ದೀರಾ, ಸಂಕಷ್ಟದಿಂದ ವರದಿ ಮಾಡುವಂತಹ ಪರಿಸ್ಥಿತಿಯಲ್ಲಿದ್ದೀರಾ. ಆದರೆ ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ, ಏನು ಹೇಳ್ತಾರೆ ನಿರಾಶ್ರಿತರು? ಸಭಾ 4ನೇ ದಿನವಾದ ಇವತ್ತು ಕೂಡ ಕೇರಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಈಗಾಗಲೇ 330ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅಂತೇಳಿ ಅಧಿಕೃತವಾಗಿ ಮಾಹಿತಿ ಸಿಗ್ತದೆ. ಇನ್ನು 200ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ಇವರೆಲ್ಲರ ಹುಡುಕಾಟವನ್ನ ಮುಂಡಕೈ, ಚೂರಲ್ಮಲ ಹಾಗೂ ನಿಲಂಬೂರ್ ಸೇರಿದಂತೆ ಹಲವು ಕಡೆಗಳಲ್ಲಿ NDRF, SDRF ತಂಡ ಮಾಡ್ತಿದ್ರೆ, ಮತ್ತೊಂದೆಡೆ ತಮ್ಮವರನ್ನ ಕಳೆದುಕೊಂಡವರು ಕಾಳಜಿ ಕೇಂದ್ರದ ಆರೈಕೆಯಲ್ಲಿದ್ದಾರೆ. ದುರಂತದ ವಿಷಯ ಅಂತಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಮೃತಪಟ್ಟಿದ್ದಾರೆ, ಹಲವರು ಕಣ್ಮರೆಯಾಗಿದ್ದಾರೆ. ಆತಂಕದ ನಡುವೆಯೇ ಹಲವರು ಬದುಕು ಸಾಗಿಸ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಕಾಳಜಿ ಕೇಂದ್ರದಲ್ಲಿ ಹಲವರನ್ನ ಪೋಷಣೆ ಮಾಡ್ತಿದ್ರು ಕೂಡ ಇನ್ನೂ ಕೂಡ ಕಣ್ಣೀರ ಕೋಡಿ ಕರಗಿಲ್ಲ. ಗಂಡ ಹೆಂಡತಿಯನ್ನ ಕಳ್ಕೊಂಡಿದ್ದಾನೆ, ತಾಯಿ ಮಕ್ಕಳನ್ನ ಕಳ್ಕೊಂಡಿದ್ದಾಳೆ, ಮಕ್ಕಳು ತಂದೆ ತಾಯಿಗಳನ್ನೇ ಕಳ್ಕೊಂಡಿದ್ದಾರೆ. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಪ್ರತಿಯೊಂದು ನೋವಿದೆ, ನೋವಿನ ಕಥೆಗಳಿದೆ. ಎಲ್ಲರೂ ಕೂಡ ಅವರವರ ಅಂದ್ರೆ ನೋವಿನಲ್ಲೇ ದುಃಖವನ್ನ ಅದುಬಿಟ್ಟುಕೊಂಡು ಉಪಹಾರವನ್ನ ಸೇವಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ದುರಂತದ ವಿಷಯ ಅಂತ ಅಂದ್ರೆ ಈ ಶಾಲೆಯ ಹಿಂಭಾಗದಲ್ಲೇ ಈಗ ತಾತ್ಕಾಲಿಕವಾಗಿ ಮಾರ್ಚರಿನ ತರಲಾಗಿದೆ. ಅಂದ್ರೆ ಮ್ಯೂಸಿಯಂ, ಸೈನ್ಸ್ ಮ್ಯೂಸಿಯಂ ಆವರಣದಲ್ಲಿ ಒಂದು ಶವಾಗಾರವನ್ನ ತೆರೆದಿದ್ದಾರೆ. ಶವಾಗಾರಕ್ಕೆ ನೆಲಂಬೂರಿನಿಂದ 30ಕ್ಕೂ ಹೆಚ್ಚು ಮೃತ ದೇಹಗಳು ಬಂದಿದೆ. ಇಲ್ಲಿ ಕಾಳಜಿ ಕೇಂದ್ರದಲ್ಲಿ ಇರುವವರಿಗೆ ಯಾರಿಗಾದ್ರೂ ಸರಿ ಈ ರೆಸ್ಕ್ಯೂ ಟೀಮ್ನಿಂದ ಅಥವಾ ಸಹಾಯವಾಣಿಯಿಂದ ಕರೆ ಬಂದ್ರೆ ನಿಜಕ್ಕೂ ಅವರು ಬೆಚ್ಚಿ ಬೀಳ್ತಾರೆ. ಕಾರಣ, ನಮ್ಮವರು ಯಾರಾದ್ರೂ ಇರಬಹುದಾ ಅಥವಾ ನಮ್ಮ ಶವಗಳೇನಾದ್ರೂ ನಮ್ಮ ಕಡೆಯವ್ರದ್ದು ಬಂದಿದೆಯಾ ಅನ್ನೋ ಆತಂಕದಲ್ಲೇ ಅವರು ಕಾಲವನ್ನ ದುಡ್ತಿದ್ದಾರೆ. ಊಟ ಮಾಡ್ಲಿಕ್ಕೂ ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ. ಆರೈಕೆ ಕೇಂದ್ರದಲ್ಲಿ ಕೂಡ ಇದ್ರೂ ಅವರು ಆರೈಕೆಯಲ್ಲಿಲ್ಲ, ಪೋಷಣಾ ಕೇಂದ್ರದಲ್ಲೂ ಕೂಡ ಅವರು ಪೋಷಣೆಯಲ್ಲಿಲ್ಲ. ಅಂತಹದೊಂದು ಕೆಟ್ಟ ಸನ್ನಿವೇಶದಲ್ಲಿ ಪಾಪ ಅವರು ಬದುಕನ್ನು ದೂಡ್ತಿದ್ದಾರೆ. ಎಲ್ಲರ ಮುಖದಲ್ಲೂ ಕೂಡ ಆತಂಕದ ಭಾವ ಇದೆ. ಈ ಶಾಲೆಯ ಅಂದ್ರೆ ಕಾಳಜಿ ಕೇಂದ್ರದ ಹಿಂಭಾಗದಲ್ಲಿಯೇ ಶವಾಗಾರ ಇರುವ ಕಾರಣಕ್ಕಾಗಿಯೇ ಅವರು ಬೆಚ್ಚಿ ಬೀಳ್ತಿದ್ದಾರೆ. ಶವಾಗಾರದಲ್ಲಿ ಒಂದು ವೇಳೆ ಯಾವ್ದಾದ್ರು ಶವ ಸಿಕ್ಬಿಟ್ರೆ ಅದು ನಮ್ಮ ಕಡೆ ಅವ್ರದೇ ಆದ್ರೆ ಅನ್ನೋ ಆತಂಕ ದುಗುಡ ಅವ್ರದ್ದಾಗಿದೆ. ಇನ್ನು ಈ ನಡುವೆ ಈ ಪೋಷಣಾ ಕೇಂದ್ರದಲ್ಲಿ ಹಲವು ಮಂದಿ ಸ್ವಯಂ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡ್ತಿದ್ದಾರೆ. 150ಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಿದ್ರು ಕೂಡ ಅವರೆಲ್ಲರೂ ಅವ್ರನ್ನ ಉಪಚರಿಸುವಂತಹ, ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೂ ಕೂಡ ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ಯಾಕಂದ್ರೆ ಒಂದು ಕುಟುಂಬದಲ್ಲಿ 5-6 ಮಂದಿ ಇದ್ರೆ ಅದರಲ್ಲಿ 3 ಮಂದಿ ಆದ್ರೂ ಕನಿಷ್ಠ ಕಳೆದು ಹೋಗಿದ್ದಾರೆ. 2-3 ಮೃತದೇಹಗಳು ಸಿಕ್ಕಿದೆ. ಈಗ 4-5 ಮಂದಿ ಕಣ್ಣುಮರೆಯಾಗಿರೋರು ಶವಗಳಾಗಿ ಸಿಗ್ತಾರಾ ಅನ್ನೋ ಆತಂಕ ಇದೆ. ಕಾರ್ಯಾಚರಣೆ ವೇಳೆ ಯಾವಾಗ ಯಾವ ಕರೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅಂತಹದೊಂದು ಆತಂಕದಲ್ಲಿಯೇ ಕಾಲವನ್ನ ಕಳೆಯುವಂತಹ ಪರಿಸ್ಥಿತಿಯಲ್ಲಿ ಸದ್ಯ ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ. ಸಭಾ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.